ಮಂಟಮೂರಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ. ಬೆಳಗಾವಿಯಲ್ಲಿ ಬಿಜೆಪಿ ಸತ್ಯಶೋಧನಾ ತಂಡದಿಂದ ರೌಂಡ್ಸ್. 4 ಸಂಸದರು, ರಾಷ್ಟ್ರೀಯ ಕಾರ್ಯದರ್ಶಿಯ ತಂಡ ರೌಂಡ್ಸ್ ನಡೆಸಿದೆ. ಬಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಡ್ತು ಬಿಜೆಪಿ ಸತ್ಯಶೋಧನಾ ತಂಡ. ಸಂತ್ರಸ್ತೆಯನ್ನ ಭೇಟಿ ಮಾಡಿ ಮಹಿಳೆಗೆ ಧೈರ್ಯ ತುಂಬಿದೆ ಸತ್ಯಶೋಧನಾ ತಂಡ. ಸತ್ಯಶೋಧನೆಯನ್ನ ನಡೆಸಿ ನಂತರ ಜೆಪಿ ನಡ್ಡಾಗೆ ವರದಿಯನ್ನ ಸಲ್ಲಿಸಲಿದೆ ಈ ತಂಡ. ಮಗ ಪ್ರೇಮಿಸಿ ಯುವತಿಯೊಂದಿಗೆ ಓಡ್ಹೋದ ಅನ್ನುವಂತಹ ಕಾರಣಕ್ಕಾಗಿ ಆ ಹುಡುಗನ ತಾಯಿಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಲಾಗಿತ್ತು. ಈ ಅಮಾನವೀಯ ಘಟನೆಯನ್ನ ಖಂಡಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಮಹಿಳೆಗೆ ಭೇಟಿಯಾಗಿ ಧೈರ್ಯ ತುಂಬಿದೆ ಬಿಜೆಪಿ ತಂಡ. ಬೆಳಗಾವಿಯಲ್ಲಿ ಬಿಜೆಪಿ ಸತ್ಯಶೋಧನಾ ತಂಡ ರೌಂಡ್ಸ್ ಹಾಕಿದೆ. ಸಂತ್ರಸ್ತೆಯನ್ನ ಭೇಟಿ ಮಾಡಿದೆ. ಬಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟ ಈ ತಂಡ ಮಾಹಿತಿಯನ್ನು ಪಡೆದು ಸತ್ಯಶೋಧನೆ ನಡೆಸಿ ಜೆಪಿ ನಡ್ಡಾ ಅವರಿಗೆ ವರದಿಯನ್ನ ಸಲ್ಲಿಸಲಿದೆ. ಸಂಸದರಾದ ಅಪರಾಜಿತಾ ಸಿಂಗ್, ಸುನೀತಾ ದೊಗ್ಗಿ ಹಾಗೂ ಲಾಕೆಟ್ ಚಟರ್ಜಿ, ರಂಜಿತಾ ಕೋಳಿ ಮತ್ತು ಆಶಾ ಲಕ್ರಾ ಒಳಗೊಂಡಂತಹ ಟೀಮ್ ಇದು. ಈ ಟೀಮ್ ಈ ಪ್ರಕರಣದ ಸಂತ್ರಸ್ತೆಯನ್ನ ಭೇಟಿಯಾಗಿ ಧೈರ್ಯವನ್ನ ತುಂಬಿದೆ. ಇನ್ನು ಈ ಘಟನೆ ದುರದೃಷ್ಟಕರ ಅಂತ ಬೆಳಗಾವಿಯಲ್ಲಿ ಡೆಲಿನಾ ಕಾಂಗ್ಡೂಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತಹ ಘಟನೆ ದುರದೃಷ್ಟಕರ ಅಂದಿದ್ದಾರೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಡೆಲಿನಾ ಕಾಂಗ್ಡೂಕ್. ಇಡೀ ನಾಗರಿಕ ಸಮಾಜ ತನ್ನ ಮನಸ್ಥಿತಿಯನ್ನ ಬದಲಿಸಬೇಕಿದೆ. ಮಹಿಳೆಯರನ್ನ ರಕ್ಷಿಸುವ ಕೆಲಸ ಸಮಾಜದಿಂದಲೇ ಆಗಬೇಕು. ರಾಷ್ಟ್ರೀಯ ಮಹಿಳಾ ಆಯೋಗ ಇಂಥ ಘಟನೆಯನ್ನ ಸಹಿಸೋದಿಲ್ಲ ಅಂದಿದ್ದಾರೆ. ತನಿಖೆ ನಡೀತಾ ಇದೆ, ನಾನು ಕೂಡ ಆಯೋಗಕ್ಕೆ ವರದಿ ಸಲ್ಲಿಸುವೆ ಎಂದಿದ್ದಾರೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ. Our first and foremost priority is to protect and safeguard the rights of women, and whatever the crimes commits against women, we are not going to tolerate this type of crimes, which is, just because we are women, this crime should not happen to us. Sorry? Yes, we are visiting the spot also, because this is a part of our inquiry, so we will visit the spot also. Our first and foremost priority is to protect and safeguard the rights of women, and whatever the crimes commits against women, we are not going to tolerate this type of crimes, which is, just because we are women, this crime should not happen to us. Sorry? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.